ನಮ್ಮ ಚಿಕ್ಕ ಗಡಿಯಾರ ಎಲ್ರಿಗೂ ಗೊತ್ತು, ಆದರೆ ಅದನ್ನ ಒಬ್ಬ ಬ್ರಿಟಿಷ್ ವೈಸ್ರಾಯಿಯ ಭೇಟಿ ನೆನಪಿಗಾಗಿ ಕಟ್ಟಿಸಿದ್ದು ಅಂತ ಗೊತ್ತಾ? ನಮಸ್ಕಾರ ಮೈಸೂರು, ನಮ್ಮ ಇನ್ ಮೈಸೂರು ಪೇಜ್ಗೆ ಸ್ವಾಗತ. ಚಿಕ್ಕ ಗಡಿಯಾರದ ಮೂಲ ಹೆಸರು ಡಫ್ರಿನ್ ಕ್ಲಾಕ್ ಟವರ್. ಈ ಲಾರ್ಡ್ ಡಫ್ರಿನ್ ಯಾಕೆ ಸ್ಪೆಷಲ್ ಅಂದರೆ, ಬ್ರಿಟಿಷ್ ಕೌನ್ಸಿಲಲ್ಲಿ ಇಂಡಿಯನ್ ಮೆಂಬರ್ಸ್ನ ಜಾಸ್ತಿ ಮಾಡಿಸಿದ್ದೇ ಇವರು ವೈಸ್ರಾಯ್ ಆಗಿದ್ದಾಗ ಮೈಸೂರಿನ 10ನೇ ಚಾಮರಾಜ ಒಡೆಯರವರ ಆಳ್ವಿಕೆಗೆ ಅಭಿಮಾನಿಯಾಗಿದ್ದ ಇವರು 1886ರಲ್ಲಿ ಮೈಸೂರಿಗೆ ಭೇಟಿ ನೀಡ್ತಾರೆ. ಇದೇ ನೆನಪಿಗಾಗಿ ಸುಮಾರು 35 ಅಡಿ ಎತ್ತರದ 4 ಮುಖಗಳಲ್ಲಿ ಗಡಿಯಾರ, ನೀರಿನ ಕಾರಂಜಿ ವ್ಯವಸ್ಥೆಯ ವೇದಿಕೆ, ಇನ್ನೂ ಡಿಟೇಲ್ಡ್ ಫ್ರೆಂಚ್ ಆರ್ಕಿಟೆಕ್ಚರ್ ಇರೋ 2 ದಿನಗಳಿಗೊಮ್ಮೆ ಕೀಲಿ ಕೊಡಬೇಕಾಗಿರೋ ಗೋಪುರ ಗಡಿಯಾರಕ್ಕೆ ಡಫ್ರಿನ್ ಕ್ಲಾಕ್ ಟವರ್ ಅಂತಾನೆ ಹೆಸರಿಡ್ತಾರೆ. ಅದಕ್ಕೆ ಸಂಬಂಧಪಟ್ಟ ಶಾಸನ ಕೂಡ ನಾವಿಲ್ಲಿ ಕಾಣಬಹುದು. ಅದೇ ಟವರ್ ಈಗ ಹಣ್ಣು ತರಕಾರಿ ಮಾರೋ ವ್ಯಾಪಾರಿಗಳಿಂದ ಹಿಡಿದು ಪ್ರೀ ವೆಡ್ಡಿಂಗ್ ಫೋಟೋಶೂಟ್ ಮಾಡಿಸೋ ಹೊಸ ಜೋಡಿಗಳಿಗೂ ಒನ್ ಆಫ್ ದಿ ಫೇವ್ರೆಟ್ ಸ್ಪಾಟ್ಸ್. ಆದರೆ ಇಂಥ ಬ್ಯೂಟಿಫುಲ್ ಫೌಂಟೇನ್ ಸ್ಟ್ರಕ್ಚರ್ ಆಚೆಯಿಂದ ಚೆನ್ನಾಗಿ ಕಾಣಿಸಿದ್ರು ಒಳಗಡೆ ಕ್ಲೀನಾಗಿ ಇಟ್ಕೊಳಕ್ಕಾಗ್ತಿಲ್ಲ ಅನ್ನೋದು ಬೇಸರದ ಸಂಗತಿ. ಬೆಕ್ಕಿನ ಕುತ್ತಿಗೆಗೆ ಗಂಟೆ ಕಟ್ಟೋರು ಯಾರು ಅನ್ನೋ ಥರ ಗಡಿಯಾರಕ್ಕೆ ಕೀಲಿ ಕೊಡೋರು ಯಾರು ಅನ್ನೋ ಪರಿಸ್ಥಿತಿ ಬಂದಿದೆ. ಇದಕ್ಕೆ ಸಂಬಂಧಪಟ್ಟವರು ಗಮನ ಹರಿಸ್ಬೇಕು ಅಂತ ಕೇಳ್ಕೊತೀವಿ. ಈ ರೀಲ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್